ಹೊಸದಾಗಿ ಕಲಿತಾ ಇರೋರಿಗೆ ಈ ಚೂಡಿದಾರದಲ್ಲಿ ಸೈಡ್ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಟ್ವಿಸ್ಟ್ ಬಂದ್ಬಿಡತ್ತೆ. ಆ ಟ್ವಿಸ್ಟನ್ನ ಈಸಿಯಾಗಿ ಬರೆದಿರೋ ಥರ ಹೊಲಿಯೋದು ಹೇಗೆ ಅಂದರೆ, ಈ ಇಲ್ಲಿಂದ ಇಲ್ಲಿ ಸ್ಟಿಚ್ ಹಾಕಿರ್ತಿಲ್ಲ, ಆ ಸ್ಟಿಚ್ಚಿಂದ 1 ಇಂಚ್ ಕೆಳಗಡೆ ತೊಗೊಂಡು ನಾವೇನು ಮಾರ್ಕ್ ಹಾಕ್ಕೊಂಡಿದ್ದಿಲ್ಲ 1 ಇಂಚಿಗೆ, ಅದೇ ಥರ ಇಲ್ಲಿಂದ ಸ್ಟಿಚ್ ಹಾಕ್ಕೊಂಡು ದೊಡ್ಡ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ನಿಧಾನಕ್ಕೆ ದೊಡ್ಡದಾಗಿರೋ ಸ್ಟಿಚ್ಚಲ್ಲಿ ಹೊಲ್ಕೊಂಡು 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅದರಂತೆ ಸ್ಟಿಚ್ ಹಾಕ್ತಾ ನಿಧಾನಕ್ಕೆ ಬರಬೇಕು. ಈ ಸ್ಟಿಚಿಂಗ್ ನಿಧಾನಕ್ಕೆ ಹಾಕ್ತಾ ನಮಗೆ ಸ್ಲಿಟ್ಗೆ ಫೋಲ್ಡ್ ಮಾಡೋದು ಈಸಿ ಆಗುತ್ತೆ. ಇಷ್ಟು ಸ್ಟಿಚ್ ಆದಮೇಲೆ ಆಮೇಲೆ ಚೂಡಿದಾರವನ್ನು ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು ಹಾಗೆ ಮಾಮೂಲಿ ಸ್ಟಿಚ್ಚನ್ನು ಚಿಕ್ಕದು ಮಾಡಿಕೊಂಡು ನಾವು ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಬೋದು. ಈ ಥರ ಮಾಡಿಕೊಂಡು ಈ ಥರ ನಿಧಾನಕ್ಕೆ ಬಿಡಿಸ್ಕೊಂಡು ನಾವೇನು ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಷ್ಟೇ ಮಾರ್ಜಿನಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಈ ಸ್ಟಿಚ್ ಹಾಕೋಕ್ಕೆ ನಮಗೆ ಈಸಿ ಆಗುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಮೊದಲೇ ನಮಗೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಕ್ಕೆ ಈಸಿ ಆಗುತ್ತೆ. ಒಂದು ಸ್ವಲ್ಪ ಕೂಡ ಟ್ವಿಸ್ಟ್ ಆಗೋಲ್ಲ ಬಟ್ಟೆ. ಆ ಟ್ವಿಸ್ಟು ಯಾಕೆ ಆಗುತ್ತೆ ಅಂದರೆ, ನಾವು ಚೂಡಿದಾರ ಕಟ್ ಮಾಡುವಾಗ ಸೈಡಲ್ಲಿ ಸ್ವಲ್ಪ ಕ್ರಾಸಾಗಿ ತೊಗೊಳ್ತೀವಿ. ಆ ಕ್ರಾಸಾಗಿ ತಗೊಳ್ಳೋದ್ರಿಂದ ಅದು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಈ ಥರ ಒಂದು ಐಡಿಯಾ ಮಾಡಿದವಾಗ ಟ್ವಿಸ್ಟ್ ಬರಲ್ಲ. ನಿಧಾನಕ್ಕೆ ಈ ಥರ ಸ್ಟಿಚ್ ಹಾಕ್ತಾ ಬರಬೇಕು. ಈ ಸ್ಟಿಚ್ ಹಾಕುವಾಗ ಗಡಿಬಿಡಿಯಿಂದ ಫಾಸ್ಟಾಗಿ ಬೇಗ ಹೊಲಿಬೇಕು ಅಂತ ಹೇಳ್ಬಿಟ್ಟು ಹೇಗೇಗೋ ಹೊಲಿಬಾರ್ದು. ಅದು ಚೆನ್ನಾಗಿ ಬರಲ್ಲ. ಸ್ಟಾರ್ಟಿಂಗ್ ಕಲಿಯುವಾಗ ಅದು ಚೆನ್ನಾಗಿ ಬರಲ್ಲ. ನಾವು ನಿಧಾನಕ್ಕೆ ಕಲಿಯುವಾಗ ಸ್ಟಾರ್ಟಿಂಗಿಂದನೇ ಈ ಥರ ನೀಟಾಗಿ ಕಲ್ತ್ಕೊಳ್ತಾ ಬಂದರೆ ನಮಗೆ ಚೆನ್ನಾಗಿ ನಮ್ಮ ಕೈ ಕೂತ್ಕೊಳ್ಳುತ್ತೆ. ಆಮೇಲೆ ನಮಗೊಂದು ಇದೆಲ್ಲ ಚೆನ್ನಾಗಿ ನಮಗೆ ಸ್ಟಿಚ್ಚನ್ನು ನಾವು ಕಲ್ತ್ಕೊಂಡು ಚೆನ್ನಾಗಿ ಬಂದಮೇಲೆ ಈ ಥರ ಸ್ಟಿಚ್ ಹಾಕೋದೆಲ್ಲ ಬೇಕಿಲ್ಲ. ನೋಡಿ ಈ ಥರ ಎಲ್ಲಿ ಟರ್ನ್ ಮಾಡಬೇಕು ಅನ್ನೋದಲ್ಲ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಈ ಥರ ತಿರುಗಿಸ್ಬಿಟ್ಟು ನಿಧಾನಕ್ಕೆ ಸ್ಟಿಚ್ ಹಾಕ್ತಾ ಬರ್ಬೋದು. ಈ ಥರ ಫೋಲ್ಡ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಹಾಕೋಕ್ಕೆ ಈಸಿ ಆಗುತ್ತೆ. ಬಿಗಿನರ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡಿದರೆ. ನೀವೇ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಈ ಐಡಿಯಾ ಇಷ್ಟ ಆಯಿತು ಅಂದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಮುಂದೆ ನಿಮಗೆ ಇನ್ನೂ ಹೆಚ್ಚು ಟಿಪ್ಸನ್ನು ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋನ ನಾನು ಹಾಕ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ಥರ ಸ್ಟಿಚ್ ಹಾಕ್ತಾ ಬಂದವಾಗ ನಮಗೆ ಐರನ್ನು ಮಾಡೋದೇ ಬೇಕಿಲ್ಲ. ಆ ಥರ ಅಷ್ಟು ಸ್ಟಿಚ್ ನೀಟಾಗಿ ಬರುತ್ತೆ. ನಾವು ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀವೇನೋ ಅನ್ನೋ ಲೆವೆಲಿಗೆ ಅಷ್ಟು ನೀಟಾಗಿ ಬರುತ್ತೆ ಸ್ಟಿಚ್. ಈ ಥರ ಸ್ಟಿಚ್ ಹಾಕಿದ ನಂತರ ನಾವು ಆ ಸ್ಟಿಚ್ಚನ್ನು ರಿಮೂವ್ ಮಾಡಬೇಕು. ಸೆಂಟ್ರಲ್ಲಿ ಹಾಕ್ಕೊಂಡಿದ್ದೀವಲ್ಲ ದೊಡ್ಡ ಸ್ಟಿಚ್ಚ, ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು ಹೇಗೆ ಅಂದರೆ, ಆ ದಾರವನ್ನು ಹಿಡ್ಕೊಂಡು ಈಸಿಯಾಗಿ ಎಳೆದ್ರೆ ಬರುತ್ತೆ. ಈ ಥರ ತೆಗೆದು ಕಟ್ ಮಾಡಬೇಕು. ಅದು ದೊಡ್ಡ ಸ್ಟಿಚ್ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ಅದನ್ನು ಈ ಥರ ಕಟ್ ಮಾಡಿ ತೆಗೆದುಬಿಟ್ಟು ನಿಧಾನಕ್ಕೆ ನಾವು ಮಾಡ್ತಾ ಬಂದವಾಗ ಅದು ಟ್ವಿಸ್ಟ್ ಇಲ್ಲದೇ ನೀಟಾಗಿ ಬಂದಿರುತ್ತೆ. ನೀವೇ ನೋಡಿ, ನೀವು ಅದನ್ನು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಈಸಿಯಾಗಿರುತ್ತೆ ಅಂತ. ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ. ನೋಡಿ ಇದು ಐರನ್ ಮಾಡಿರೋ ಥರ ಎಷ್ಟು ನೀಟಾಗಿ ಬಂದಿದೆ. ಈ ವಿಡಿಯೋ ನೋಡ್ತಾ ಇರೋರಿಗೆ ನನಗೆ
ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ 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 ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.